ಮದುವೆ ಆಗು, ನಿನ್ನ ನಮ್ಮನೆ ಮಗಳ ತರ ನೋಡ್ಕೋತೀನಂತ ಹೇಳಿ ನಮ್ಮನ್ನ ಯಾಮರ್ಸ್ಬಿಟ್ರಿ ಇವ್ರು. ಮದುವೆ ಹಸೆ ಮಣೆ ಏರ್ಬೇಕಾಗಿರೋ ಸಮಯದಲ್ಲಿ ಮದುವೆ ನಿಂತು ಹೋದ್ರೆ ಆ ಹುಡುಗಿ ಮನೆಯವ್ರ ಮರ್ಯಾದೆ ಏನಾಗ್ಬೇಕು ಹೇಳು? 3 ಗಂಟು ಬೀಳೋ ಕುತ್ತಿಗೆಗೆ ನೇಣ್ ಹಗ್ಗ ಬೀಳೋ ತರ ಮಾಡ್ಬಿಟ್ರಿ ಇವರೆಲ್ಲ ಸೇರ್ಕೊಂಡು. ರಾಣಿ, ಸಮಾಧಾನ ಮಾಡ್ಕೊ. ಹಾಗೆಲ್ಲ ಏನೂ ಆಗಲ್ಲ, ನಾನು ಇದೀನಲ್ವಾ. ಸಾರಿ ಭಕ್ತಿ, ಇಷ್ಟು ನೋವು ಕೊಡ್ತಿರೋದು ನಿನ್ನೊಳ್ಳೆದಕ್ಕೇನೆ. ಸಾರಿ ಚಿಕ್ಕಿ, ನಾನಿನ್ನ ಮದ್ವೆ ಆಗೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಾನು ಯಾವತ್ತು ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಮದ್ವೆ ಆಗೋ ಹುಡ್ಗಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂದಿದ್ರೆ ಇಲ್ಲಿವರೆಗೂ ಯಾಕೆ ಮುಂದುವರಿಯಕ್ ಹೋದ್ರಿ ದಾಮಿನಿ ಅವರೇ? ಏಯ್, ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲೀರಿ. ರಾಯರ ಮನೆತನಕ್ಕೆ ನಿಮ್ಮಂಥ ಮನೇಲಿ ಬೆಳೆದಿರೋ ಹುಡುಗಿ ಸೊಸೆ ಆಗ್ಬಹುದಲ್ಲ ಅನ್ನೋದು ನಮ್ಮ ಅಕ್ಕನ ಮನ್ಸಿಗಾದ್ರೂ ಬಂತಲ್ಲ, ಅದೇ ನಿಮ್ ಪುಣ್ಯ ಅನ್ಕೊಂಡು ಖುಷಿ ಪಡಿ. ಯಾಕೆ ಅಂತ ನೀವೇನ್ ಹೊಟ್ಟೆಗೆ ಬೆಳ್ಳಿ ಚಿನ್ನ ತಿಂತೀರಾ? ನಮ್ ತರ ಅನ್ನ ತಾನೇ ತಿನ್ನೋದು. ಶ್ರೀಮಂತಿಕೆ ಗೌರವ ಕೊಟ್ಟು ನಿಮ್ಮನ್ನ ಈ ಸ್ಥಾನದಲ್ಲಿ ಕೂರಿಸಿರೋದು ನಮ್ಮಂತ ಬಡವರು ಅನ್ನೋ ನೆನಪಿಲ್ಲ. ಸರಿಯಾಗಿ ಹೇಳ್ದೆ ಕಣೋ ಶ್ರೀಕಾಂತ.